ಸೊ ಹಾಯ್ ವೆಲ್ಕಮ್ ಗೈಸ್. ನಿನ್ನೆಯಿಂದ ಫೈರ್ ಹಾರ್ಸ್ ಇಯರ್ ಬಿಗಿನ್ ಆಗಿದೆ. ಚೈನೀಸ್ ಕ್ಯಾಲೆಂಡರ್ ಪ್ರಕಾರ ನಿನ್ನೆಯಿಂದ ಫೈರ್ ಹಾರ್ಸ್ ಇಯರ್ ಏನಿದೆ ಅದು ಸ್ಟಾರ್ಟ್ ಆಗಿದೆ. ನಿನ್ನೆ ಸೋಲಾರ್ ಎಕ್ಲಿಪ್ಸ್ ಕೂಡ ಇತ್ತು, ಅಮಾವಾಸ್ಯೆ ಕೂಡ ಇತ್ತು. ಸೊ ನಾನು ಇವತ್ತು ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ. ಈ ರೆಮಿಡಿನ ನೀವು ಇವತ್ತು ನಾಳೆ ಕೂಡ ಮಾಡ್ಬೋದು. ಸೊ ಏನಿದು ಫೈರ್ ಹಾರ್ಸ್ ಇಯರ್ ಅಂದರೆ ನಿಮ್ಮ ಕೆಲಸ ಕಾರ್ಯಗಳು ಇನ್ನು ಮುಂದೆಯಿಂದ ಫಾಸ್ಟ್ ಫಾರ್ವರ್ಡ್ ಮೂಮೆಂಟ್ ಆಗಿ ಸ್ಟಾರ್ಟ್ ಆಗುತ್ತೆ. ಪ್ರೋಗ್ರೆಸಿವ್ ದಿಸ್ ಇಸ್ ಎನ್ ಇಯರ್ ದ್ಯಾಟ್ ಗಿವ್ಸ್ ಯು ಮೋರ್ ಪ್ರೋಗ್ರೆಸ್. ಸೊ ಏನಾದರೂ ನೀವು ಐಡಿಯಾಸ್ ಇತ್ತು, ನೀವು ಇಂಪ್ಲಿಮೆಂಟ್ ಮಾಡಿ ಈ ವರ್ಷ ಇಂಪ್ಲಿಮೆಂಟ್ ಮಾಡಿ ಅದು ಮೂಮೆಂಟ್ ಆಗುತ್ತೆ, ಫಾರ್ವರ್ಡ್ ಮೂವ್ ಆಗುತ್ತೆ, ರ್ಯಾಪಿಡ್ ಗ್ರೋತ್ ಇರುತ್ತೆ. ಯು ವಿಲ್ ಗೆಟ್ ನ್ಯೂ ಆಪರ್ಚುನಿಟೀಸ್. ಮತ್ತು ಅಮಾವಾಸ್ಯೆ ಮತ್ತು ಇವನ್ ಸೋಲಾರ್ ಎಕ್ಲಿಪ್ಸ್ ಇರೋದ್ರಿಂದ ಕೂಡ ನಿನ್ನೆ ತುಂಬ ಪವರ್ಫುಲ್ ಡೇ ಬಿಗಿನಿಂಗ್ ಸ್ಟಾರ್ಟ್ ಆಗಿದೆ. ಸೊ ಈ ಒಂದು ಲಕ್ಕನ್ನ ಎಲ್ಲರೂ ಗ್ರ್ಯಾಬ್ ಮಾಡ್ತೀರಾ. ಸೊ ನಾನು ಹೇಳೋ ಸಿಂಪಲ್ ರೆಮಿಡಿನ ಮಾಡಿ. ಸೊ ಸೋಲಾರ್ ಎಕ್ಲಿಪ್ಸಲ್ಲಿ ಬಂದಾಗ ನೀವು ಒಂದು ಪೇಪರ್ನ ತೊಗೊಂಡು ಅವ್ರ ಎನಿ ನೆಗೆಟಿವ್ ಬ್ಯಾಗೇಜಸ್ನ ರಿಲೀಸ್ ಮಾಡಬೇಕು, ಅದನ್ನು ಬರೆದುಬಿಟ್ಟು ಆ ಪೇಪರ್ನ ನೀವು ಬರ್ನ್ ಮಾಡಿಬಿಟ್ಟು ಆ ರ್ಯಾಷಸ್ ಏನಿರುತ್ತೆ ಅದನ್ನು ಅಲ್ಲೇ ಬಿಟ್ಬಿಡಿ. ಆ ರಾತ್ರಿ ಅಲ್ಲೇ ಬಿಟ್ಟು ನೆಕ್ಸ್ಟ್ ದಿನ ಅದನ್ನು ಡಂಪ್ ಮಾಡಿಬಿಡಿ, ಜಸ್ಟ್ ಥ್ರೋ ಇಟ್ ಅವೇ. ಸೊ ಇನ್ನೊಂದು ರೆಮಿಡಿ ಬಂದುಬಿಟ್ಟು ಕಲ್ಲುಪ್ಪನ್ನ ತೊಗೊಂಡು 19 ಟೈಮ್ಸ್ ಅಟ್ಲೀಸ್ಟ್ 1 ನಿಮಿಷನಾದರೂ ನಿಮ್ಮ ತಲೆ ಮೇಲಿಂದ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ರೊಟೇಟ್ ಮಾಡಿ. ಇವಾಗ ದೃಷ್ಟಿ ಹೆಂಗೆ ತೆಗಿತಾರೆ ಆ ಥರ ನಿಮಗೆ ನೀವೇನೇ ಮಾಡ್ಕೊಳ್ಳಿ. ಇದು ಪ್ರತಿ ಅಮಾವಾಸ್ಯೆ ಟೈಮಲ್ಲೂ ಮಾಡ್ಕೊಳ್ಳಿ. ಅಮಾವಾಸ್ಯೆ ಅಂದರೆ ಭಯ ಪಡುವಂಥ ವಿಷಯ ಏನೂ ಅಲ್ವೇ ಅಲ್ಲ. ಯಾವಾಗ ಗ್ರಾವಿಟೇಷನಲ್ ಪುಲ್ಲು ಜಾಸ್ತಿ ಇರುತ್ತೆ ಅಮಾವಾಸ್ಯೆ ಹುಣ್ಣಿಮೆಗೆ, ಚಂದ್ರನ ಒಂದು ಪ್ರಭಾವ ಭೂಮಿ ಮೇಲೆ ಬೀಳುತ್ತೆ. ಸೊ ಹಾಗಾಗಿ ದೇರ್ ವಿಲ್ ಬಿ ಅ ಮೋರ್ ಗ್ರಾವಿಟೇಷನಲ್ ಪುಲ್. ಅದರಿಂದ ಜನಗಳಲ್ಲಿ ಬ್ಲಡ್ ಪ್ರೆಷರ್ ಇನ್ಕ್ರೀಸ್ ಆಗೋದ್ರಿಂದ ಅವ್ರಿಗೆ ಕೋಪ, ಆ್ಯಂಗ್ಸೈಟಿ, ಜಗಳ, ಆಕ್ಸಿಡೆಂಟ್ಸು ಈ ಥರ ಎಲ್ಲ ಬರುತ್ತೆ. ಅಷ್ಟು ಬಿಟ್ಟರೆ ಬೇರೆ ಯಾವುದೇ ಥರ ಇದು ಭಯ ಪಡುವಂಥ ವಿಷಯನೇ ಅಲ್ಲ. ಅಮಾವಾಸ್ಯೆ ಹುಣ್ಣಿಮೆ ಅಂದರೆ ಅದು ಗೋಲ್ಡನ್ ಟೈಮ್. ಏನೇ ಒಂದು ಕೆಲಸ ಕಾರ್ಯಗಳು ನಿಮ್ಮದು ಸ್ಟಕ್ ಆಗಿದ್ರೆ ಅದನ್ನು ಮೂಮೆಂಟ್ ಮಾಡೋ ಟೈಮ್, ಅದನ್ನು ಫಾರ್ವರ್ಡ್ ಮೂಮೆಂಟ್ ಮಾಡುವಂಥ ಟೈಮ್ ಇದು. ಅದನ್ನು ಬಳಸ್ಕೊಳ್ಳೋ ರೀತಿ ರೆಮಿಡಿ ನಿಮಗೆ ಗೊತ್ತಿರಬೇಕಷ್ಟೇ. ಸೊ ಅಮಾವಾಸ್ಯೆಗೆ ನೀವು ಇಷ್ಟು 1.5 ಮಿನಿಟ್ ನಿಮ್ಮ ತಲೆ ಮೇಲಿಂದ ಆ್ಯಂಟಿ ಕ್ಲಾಕ್ ವೈಸು ರೊಟೇಟ್ ಮಾಡಿ. ಸೆಟ್ ಎನ್ ಇಂಟೆನ್ಷನ್ ದಟ್ ನಿಮ್ಮ ಬಾಡಿಯಲ್ಲಿರುವಂಥ ಎಲ್ಲ ನೆಗೆಟಿವಿಟಿ ಎಲ್ಲನೂ ರಿಮೂವ್ ಆಗ್ತಿದೆ ಮತ್ತು ನೀವು ಆರ್ ಅಟ್ರಾಕ್ಟಿಂಗ್ ನ್ಯೂ ಆಪರ್ಚುನಿಟೀಸ್, ನ್ಯೂ ಬಿಗಿನಿಂಗ್ಸ್ ಅಂತ ಹೇಳ್ಕೊಂಡು ಅದನ್ನು ನೀವು ರೊಟೇಟ್ ಮಾಡಿ ಥ್ರೋ ಇಟ್ ಅವೇ ಆ್ಯಂಡ್ ಟೇಕ್ ಅ ರಾಕ್ ಸಾಲ್ಟ್ ಬಾತ್. ಯಾವಾಗೆಲ್ಲ ನಿಮ್ಮ ಲೈಫಲ್ಲಿ ನಿಮಗೆ ತುಂಬ ಸ್ಟ್ರೆಸ್ ಅನಿಸುತ್ತೆ, ಒಂಥರ ಏನೋ ಚೆನ್ನಾಗಿ ಹೋಗ್ತಿರುತ್ತೆ, ನಿಮ್ಮ ಕೆಲಸ ಸಡನ್ನಾಗಿ ಸ್ಟಕ್ ಆಗಿಬಿಡುತ್ತೆ, ಅಥವಾ ಯಾರನ್ನಾದರೂ ಮೀಟ್ ಮಾಡಿ ಬಂದಿರ್ತೀರ, ಅವ್ರನ್ನ ಮೀಟ್ ಮಾಡಿ ಬಂದಮೇಲೆ ನಿಮ್ಗೆ ಒಂಥರ ಏನೋ ಒಂಥರ ಬೇಜಾರು, ಏನೋ ಒಂಥರ ನಿಮ್ಮ ಕೆಲಸ ಕಾರ್ಯ ಆರೋಗ್ಯದಲ್ಲಿ ಒಂಥರ ಏರುಪೇರು ಇದೆಲ್ಲ ಸ್ಟಾರ್ಟ್ ಆಗುತ್ತೆ, ಹೆಲ್ತ್ ಇಶ್ಯೂಸು. ಅವಾಗ ಏನು ಮಾಡಿ ಆರಾ ಕ್ಲೆನ್ಸಿಂಗ್ ಮಾಡ್ಕೊಳ್ಳಿ. ಕಲ್ಲುಪ್ಪನ್ನ ತೊಗೊಂಡು ಸ್ನಾನ ಮಾಡೋ ನೀರಲ್ಲಿ ಹಾಕಿ ನೀವು ಸ್ನಾನ ಮಾಡೋದ್ರಿಂದ ಯು ಕ್ಯಾನ್ ಸಿ ದ ರಿಸಲ್ಟ್ ಇನ್ ಅ ವೆರಿ ನೆಕ್ಸ್ಟ್ ಡೇಯಿಂದನೇ ನೀವು ಇದು ರಿಸಲ್ಟ್ನ ನೋಡ್ಬೋದು. ಆರಾ ಕ್ಲೆನ್ಸಿಂಗ್ ಅಂತ ಹೇಳ್ತಾರೆ. ಸೊ ಯಾವಾಗೆಲ್ಲ ನಿಮಗೆ ಸ್ಟ್ರೆಸ್ ಆಗುತ್ತೆ, ಎಸ್ಪೆಷಲಿ ನೈಟ್ ಟೈಮಲ್ಲಿ ರಾಕ್ ಸಾಲ್ಟ್ ಬಾತ್ ಮಾಡ್ಕೊಂಡು ಮಲ್ಕೊಳ್ಳಿ. ನೀವು ನೆಕ್ಸ್ಟ್ ದಿನ ಬೆಳಗ್ಗೆ ಎದ್ದು ನೋಡಿ ನಿಮ್ಮ ಎನರ್ಜಿ ಯಾವ ಥರ ಚೇಂಜ್ ಆಗಿರುತ್ತೆ ಅಂತ. ಮತ್ತು ನೀವು ಏನಾದರೂ ಸ್ಟಕ್ ಆಗಿದ್ರೆ, ದುಡ್ಡು ಬರಬೇಕಾಗಿರೋದು ಸ್ಟಕ್ ಆಗಿದೆ, ಕೆಲಸ ಕಾರ್ಯಗಳು ಸ್ಟಕ್ ಆಗಿದ್ರೆ ಮೂಮೆಂಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆವಾಗ ಆರಾ ಕ್ಲೆನ್ಸಿಂಗ್ ಮಾಡ್ಕೊಳ್ಳಿ. ಈ ಆರಾ ಕ್ಲೆನ್ಸಿಂಗ್ ಅಂದರೆ ನಿಮ್ಮ ಬಾಡಿ ಮೇಲೆ ಹೇಗೆ ಒಂದು ಸ್ಕಿನ್ ಕವರ್ ಆಗಿರುತ್ತೆ ಆ ಥರನೇ ಆರಾ ಕೂಡ ನಿಮ್ಮ ಬಾಡಿನ ಪ್ರೊಟೆಕ್ಟ್ ಮಾಡ್ತಿರುತ್ತೆ. ಯಾವಾಗೆಲ್ಲ ನೀವು ನೆಗೆಟಿವಿಟಿ ಜೊತೆ ಇದನ್ನು ಕನೆಕ್ಟ್ ಆಗ್ತೀರಾ ಆವಾಗ ನಿಮ್ಮ ಆರಾ ವೀಕ್ ಆಗುತ್ತೆ. ಸೊ ಈ ಸಾಲ್ಟ್ ರೆಮಿಡಿ ಮಾಡೋದ್ರಿಂದ ನಿಮ್ಮ ಆರಾ ಸ್ಟ್ರಾಂಗ್ ಆಗಿರುತ್ತೆ. ಸೊ ದಟ್ ಯು ಅಟ್ರಾಕ್ಟ್ ಮೋರ್ ಪಾಸಿಟಿವಿಟಿ ಆ್ಯಂಡ್ ನ್ಯೂ ಆಪರ್ಚುನಿಟೀಸ್ ಆ್ಯಂಡ್ ನ್ಯೂ ಬ್ಲೆಸ್ಸಿಂಗ್ಸ್ ಆ್ಯಂಡ್ ಮೈಂಡ್ ತುಂಬ ಪ್ಲೆಸೆಂಟ್ ಆ್ಯಂಡ್ ಹ್ಯಾಪಿಯಾಗಿರುತ್ತೆ. ಸೊ ಈ 2 ರೆಮಿಡೀಸ್ನ ಖಂಡಿತ ಮಾಡಿ, ಯಾಕಂದರೆ ಸೋಲಾರ್ ಎಕ್ಲಿಪ್ಸ್ ನೆನೆ ಬಂದಿರೋದ್ರಿಂದ ಆ್ಯಂಡ್ ನಿಮ್ಮ ಕೆಲಸ ಕಾರ್ಯಗಳು ಕೂಡ ಈ ವರ್ಷದಿಂದ ಎಲ್ಲ ಒಳ್ಳೆ ಗುಡ್ ನ್ಯೂಸಸ್ ಆ್ಯಂಡ್ ಆಪರ್ಚುನಿಟೀಸ್ ಮೂಮೆಂಟ್ ನೋಡ್ಬೋದು ನಿಮ್ಮ ಕೆರಿಯರಲ್ಲಿ, ಲೈಫಲ್ಲಿ. ಸೊ ಹಾಗಾಗಿ ಗ್ರ್ಯಾಬ್ ದಿಸ್ ಆಪರ್ಚುನಿಟಿ ಆ್ಯಂಡ್ ಲೆಟ್ ಲಾರ್ಡ್ ಶಿವ ಬ್ಲೆಸ್ ಯು ಆಲ್. ಓಂ ನಮಃ ಶಿವಾಯ.